ಕಲ್ಪತರು ನಾಡು ಎಂದೇ ಪ್ರಸಿದ್ಧವಾಗಿರುವ ನಮ್ಮ ತುಮಕೂರಿನಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಹೆಸರಿನೊಂದಿಗೆ ರಚನೆಯಾಗಿರುವ ನಮ್ಮ ಅಕ್ಷಯ ಮಹಿಳಾ ಕಳಂಜಿಯಂ ಒಕ್ಕೂಟದ ಪರಿಚಯವನ್ನು ಕಿರುಚಿತ್ರಣದ ಮೂಲಕ ವಿವರಿಸುತ್ತಿದ್ದೇನೆ. 2005ರಲ್ಲಿ ಅಕ್ಷಯ ಮಹಿಳಾ ಕಳಂಜಿಯಂ ಒಕ್ಕೂಟವು ಸ್ಥಾಪನೆಯಾಗಿದ್ದು 2012-13ರಲ್ಲಿ ಟ್ರಸ್ಟ್ ಕಾಯ್ದೆಯಡಿ ನೋಂದಣಿಯಾಯಿತು. 17 ಜನ ಸಿಬ್ಬಂದಿಗಳನ್ನೊಳಗೊಂಡ ಈ ಒಕ್ಕೂಟವು 300 ಸಂಘಗಳನ್ನು ರಚನೆ ಮಾಡಿ 4,500 ಸದಸ್ಯರುಗಳನ್ನು ಒಳಗೊಂಡಿದೆ. ಬಡತನ ನಿರ್ಮೂಲನೆ ಮತ್ತು ಸ್ತ್ರೀ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಆರಂಭವಾದ ಈ ಸಂಸ್ಥೆಯು ನಿರಂತರ ಸೇವೆಯನ್ನು ಒದಗಿಸುತ್ತಿದೆ. ರಾಷ್ಟ್ರೀಕೃತ ಬ್ಯಾಂಕುಗಳಾದ ಬ್ಯಾಂಕ್ ಆಫ್ ಬರೋಡಾ ಮತ್ತು ಯೂನಿಯನ್ ಬ್ಯಾಂಕ್ ವತಿಯಿಂದ ಸದಸ್ಯರಿಗೆ ಅಗತ್ಯಗನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರತಿ ವರ್ಷಾರಂಭದಲ್ಲಿ ಉಚಿತ ಕ್ಯಾಲೆಂಡರ್ ವಿತರಿಸಲಾಗುವುದು. ಏಪ್ರಿಲ್ ತಿಂಗಳಿನಲ್ಲಿ ಎಲ್ಲ ಸಂಘಗಳ ಲೆಕ್ಕ ಪರಿಶೋಧನೆಯನ್ನು ಮಾಡಲಾಗುವುದು. ಜೂನ್ ತಿಂಗಳಿನಲ್ಲಿ ಎಲ್ಲ ಸದಸ್ಯರಿಗೂ ಉಚಿತವಾಗಿ ತರಕಾರಿ ಬೀಜಗಳನ್ನು ವಿತರಿಸಲಾಗುವುದು. ಪರಿಸರದ ಹಿತದೃಷ್ಟಿಯಿಂದ ಸಾಲ ತೆಗೆದುಕೊಂಡ ಸದಸ್ಯರಿಗೆ ಸಸಿಗಳನ್ನು ನೀಡಲಾಗುವುದು. ರಾಷ್ಟ್ರೀಯ ದಿನಗಳಾದಂತಹ ಸ್ವಾತಂತ್ರ್ಯ ದಿನಾಚರಣೆ, ಪರಿಸರ ದಿನಾಚರಣೆ, ಗಾಂಧಿ ಜಯಂತಿ, ವಿಶ್ವ ಯೋಗ ದಿನಾಚರಣೆ, ವರ್ಲ್ಡ್ ಹ್ಯಾಂಡ್ ವಾಶ್ ಡೇ, ವರ್ಲ್ಡ್ ಕ್ಯಾನ್ಸರ್ ಡೇ, ಡಯಾಬಿಟಿಸ್ ಡೇ, ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಮಹಿಳಾ ದಿನಾಚರಣೆಗಳನ್ನು ಪ್ರತಿ ವರ್ಷವೂ ಆಚರಿಸಲಾಗುವುದು. ನಮ್ಮ ಸದಸ್ಯರುಗಳ ಆರೋಗ್ಯದ ದೃಷ್ಟಿಯಿಂದ ಕಸ್ತೂರಬಾ ಮತ್ತು ಸಿದ್ಧಗಂಗಾ ಆಸ್ಪತ್ರೆಯ ಸಹಯೋಗದೊಂದಿಗೆ 48 ಆರೋಗ್ಯ ಶಿಬಿರಗಳನ್ನು ನಡೆಸಿ 5,000 ಸದಸ್ಯರು ಇದರ ಸದುಪಯೋಗ ಪಡೆದುಕೊಂಡಿರುತ್ತಾರೆ. ಈ ವರ್ಷದಲ್ಲಿ 2 ಬಾರಿ ಒಕ್ಕೂಟದ ವತಿಯಿಂದ ಸಂಘದ ಸದಸ್ಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರ ಜೊತೆಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ನೆರವೇರಿಸಲಾಗಿತ್ತು. ಹೊಸ ಕಾರ್ಯಕ್ರಮದ ಅಡಿಯಲ್ಲಿ ಸದ್ಗುಣಗಳನ್ನು ಪ್ರಿಂಟ್ ಮಾಡಿಸುವುದು, ನೋಟ್ ಪುಸ್ತಕಗಳನ್ನು ಶಾಲಾ ಮಕ್ಕಳಿಗೆ ವಿತರಿಸಲಾಗಿತ್ತು. ಕಳಂಜಿಯಂ ಚಳುವಳಿ ದಿನಾಚರಣೆ ನವೆಂಬರ್ ತಿಂಗಳಿನಲ್ಲಿ ಸಂಘಗಳ ಮಟ್ಟದಲ್ಲಿ, ಸಮೂಹ ಮಟ್ಟದಲ್ಲಿ ಮತ್ತು ಒಕ್ಕೂಟದ ಮಟ್ಟದಲ್ಲಿ ಇಡೀ ಹಕ್ಕಿ ಕಾರ್ಯಕ್ರಮಗಳನ್ನು ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗಿತ್ತು. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಇದೇ ರೀತಿ ನಮ್ಮ ಅಕ್ಷಯ ಮಹಿಳಾ ಕಳಂಜಿಯಂ ಒಕ್ಕೂಟವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿದೆ.